ನಾನು ಖುಷಿಗೆ ಮೈನ ಯಾವ್ದಾರ ಮಾಡಿ ಒರೆಸಿ ಅರಬಿ ಸುತ್ತೇನೆ. ಅದು ಮಕ್ಕೊಂಡೈತಿ. ಹೋಗ್ ಅಲ್ಲಿ ನೀರಿಟ್ಟು ನನ್ನ ಜಾಗಕ್ಕೆ ಬಿಸಿನೀರು ತಗೊಂಡು ನೀ ಯಾರು ಚರ್ಗೆ ಹಾಕೊಂಬ. ಹೋಗಿ ಬಂದ ಮ್ಯಾಲೆ ತಲೆ ಹಿಕ್ತೇನೆ ನಿಂದು. ಅಲ್ಲಿ ಬೇ ಅಲ್ಲಿ ಜಳಕ ಮಾಡಕ್ಕೆ ದವಾಖಾನೆ ಬಚ್ಚಲು ಚಲೋನೇ ಇರೋದಿಲ್ಲ. ನಮ್ಮ ಮನೆಗೆ ಹೋಗಿ ಮಾಡ್ತೇನೆ ಬಿಡು. ಯಾಕವ ಬಾಡ್ವಾ ಯಾರು ಚರ್ಗೆ ಬಿಸಿನೀರು ಹಾಕೋ ಮೈ ಹಗುರಾಕತ್ತಂಗಿ. ನಾವಲ್ವಾ ಏನು ಡಿಸ್ಚಾರ್ಜ್ ಮಾಡ್ತಾರೆ ಕೇಳು, ನನಗೆ ಇಲ್ಲಿ ಇರೋಕೆ ಆಗವಲ್ದು. ಅದನ್ನ ಡಾಕ್ಟ್ರ್ ಈಗ ನೋಡಕ್ ಬರ್ತಾರಲ್ಲ ಅವಾಗ ಕೇಳ್ತೇನೆ. ಈಗ ಒಂದು ಎರಡು ಚರ್ಗೆ ಹಾಕೊಂಬೋಗ ತಂಗಿ ಮೈ ಹಗುರಾಕತ್ತಿ. ಯಾವ ನಾವಲ್ವಾ ಆತು ಬಿಡು ಕೇಳ್ತೇನೆ. ಮತ್ತೆ ಏನು ತಿಂತಿ, ಏನು ತರಿಸ್ಕೊಡ್ಲಿ ತಿನ್ನಕ್ಕೆ? ಮುಕ್ಕೊಂಡೆ ಬಿಟ್ಟ ನೋಡಿ, ಜಾಗ ನಿದ್ದೆ ಮಾಡ್ತಾಳೆ ನೋಡಿ ಲಕ್ಷ್ಮೀ ನಿನ್ನ ಮಗಳು. ಹೇಳತ್ತೀನಿ ಏನು ತಿಂತಿ? ಯಾಕ ಹುಡುಗಿ ಮಕ್ಕೊಂಡೈತೇನ? ಮೂಲ ತಮ್ಮ ಮಕ್ಕೊಂಡ ನೋಡಿ, ಬರೀ ನನ್ನ ಮಗಳು ನಿದ್ದೆ ಮಾಡ್ತಾಳಪ್ಪ, ಜಾಗ ನಿದ್ದೆ. ಹೌದು ನೋಡಕ್ಕ, ಯಾವ ನೋಡು ಮುಕ್ಕೊಂಡಿರ್ತ. ಹೆಂಗದಿ ಲಕ್ಷ್ಮಿ ಈಗ ಆರಾಮ ಅನ್ಸೈತೇನ? ಆರಾಮದೇನೆ. ಇರೋ ಶನಿಗಳು ಅದನ್ನ ದೂರ ಇದ್ರೆ ಇನ್ನೂ ಚಲೋ ಆರಾಮಿರ್ತೇನೆ. ಲಕ್ಷ್ಮಿ ಏನು ಮಾತಾಡೋದು? ಮನ್ಯಾಗಿಲ್ಲ ನಾವು ದವಾಖಾನೆಗೆ ಅದೀವಿ. ಒಟ್ಟು ಅರು ಇಟ್ಕೊಂಡು ಮಾತಾಡು. ಅರಿವು ಇಟ್ಕೊಂಡು ಮಾತಾಡೇನೆ ಹೇಳು. ಬಿಡೋದನ್ ಒಂದು ಹಡದಿ ಹೊಳ್ಳಿ. ಬಿಡಿ ಅಕ್ಕ ಹೋಗ್ಲಿ, ನಾ ಏನಕ್ಕೆ ಮತ್ತೆ ಕೆಡ್ಸ್ಕೊಳಂಗಿಲ್ಲ. ಏನ್ ತಿಂತ ಕೇಳಕ್ಕ ತರ್ತೀನಿ. ನೀ ಏನು ತಂದು ಕೊಡ್ಬೇಕಾಗಿಲ್ಲ ನನಗೆ, ನಮ್ಮಪ್ಪ ತಂದು ಕೊಡ್ತಾನೆ. ತಂದು ಕೊಡ್ತಾನೆ ನಿಮ್ಮಪ್ಪ. ಹಂಗ ಇಲ್ಲಿ ಹಂಗ ಓಡಾಡಿ ಎಲ್ಲ ನಿಂದು ಮಾಡೇ ಬಿಟ್ಟಾನ ನಿಮ್ಮಪ್ಪ. ಅದಕ್ಕೆ ನಿಮ್ಮಪ್ಪ ತಂದು ಕೊಡ್ತಾನೆ ಅನ್ನಕತ್ತೀನಿ ನೀನು. ಅಲ್ಲ ನಿಮ್ಮಪ್ಪ ನಿನ್ನ ಡೆಲಿವರಿ ಆಯ್ತು ಅನ್ನೋದು ಒಂದ ಸನಿ ಕೂಸಿ ನೋಡಿದವನು ಇಲ್ಲಿಂದ ನೆಟ್ಕಿತ್ತಾನೆ. ನನಗೆ ದವಾಖಾನೆ ವಾಸನೆ ಆಗೋದಿಲ್ಲ ಪಾಪ ಹುಡುಗ ನಿನ್ನೆಯಿಂದ ಒಂದ ಸಮ ಓಡಾಡ್ತೈತಿ. ಏನು ಬೇಕು ಏನು ಬೇಡ ಅದು ಜಾಗದಾಗ ನೋಡ್ಕೊತಾನೆ ಅಂತ ಹುಡುಗರು. ನೀ ಮಾತಾಡ್ತೀಯಲ್ಲ ನಿಮ್ಮಪ್ಪ ತಂದು ಕೊಡಂಗೆ ಹೋಗಲ್ಲ. ಮನೆ ಬಿದ್ದ ನೋಡು ಆ ಕೊಟ್ಟಾಗದ ತರಿಸ್ಕೊಂಡು ತಿನ್ನು. ಸುಮ್ಮನೆ ಇರ್ತಾಮ, ನೀ ಏನು ತರಕ್ಕೆ ಹೋಗಬೇಡ. ಅವ್ರ ಅಪ್ಪನ ಹತ್ರ ತರಿಸ್ಕೊಂಡು ತಿನ್ಲಕ್ಕಿ ಗೊತ್ತಾಕತೈತಿ. ಅಡ್ಡಿ ಮಾತನಾಡಿ ಶಾಲಿಕಿ ಯಾಕ ಹೋಗ್ಲಿ ಬಿಡು. ಆಕೆ ಸತ್ತಂಗೆ ಮಾಡೋದು, ನೀ ಅತ್ತಂಗೆ ಮಾಡೋದು, ಆಕಿ ನನಗೆ ಬೈಯೋದು, ನೀ ಹೋಗ್ಲಿ ಬಿಡಿ ಅಕ್ಕ ಅನ್ನೋದು ಚಲೋ ಆಗೋದು. ಹಿತಾವೇನು ನನ್ನ ಮುಂದೆ ನಾಟಕ ನಡೆಸಬೇಡ್ರಿ. ರಗಡ ನೋಡಿ ಮುಗಿಸ್ಯನ್ನ. ನಿನಗೆ ಈ ಜನ್ಮದಾಗ ಬುದ್ಧಿ ಬರೋದಿಲ್ಲ. ನಿನಗೆ ಒಂದು ಹಡಿದ್ರು ನಿನಗೆ ಬುದ್ಧಿ ಬಂದಿಲ್ಲ ಅಂದ್ರೆ ನಿಂದ ನೀ ತಿತ್ತಿ ಒಂದಿನ ನೋಡುವತ್ತಿ ನೀನು. ನಿಮ್ಮ ಅಪ್ಪನ ಕುಮ್ಮಕ್ಕೆ ಬಾರ ಐತಿ ನಿನಗೆ. ನಿಮ್ಮ ಅಪ್ಪನ ಒಂದಿನ ನಿನಗೆ ನಿವಾಳಿ ಮಾಡ್ತಾನಲ್ಲ ಅವಾಗ ಬುದ್ಧಿ ಬರ್ತೈತಿ ನಿನಗೆ. ನಾವು ನೋಡುವ ಇನ್ನೊಂದಿರು ದಿನ ನೋಡ್ತೀವಿ. ನಿನ್ನ ಪಾಡಿ ನಿನ್ನ ಕೈ ಬಿಟ್ಬಿಡ್ತೀವಿ. ಏನಾರು ಮಾಡ್ಕೊ. ಸುಳ್ಳ ದವಾಖಾನೆ ಐತಿ, ಇಲ್ಲಿ ಒದರಾಡೋದು ಬೇಡ. ಮಂದಿ ನಮ್ಮನ್ನ ನೋಡಿ ನಗ ಪಾಟ್ಲೈತಿ. ನಡಿ ಮಂಜಪ್ಪ ಅವ್ರ ಅಪ್ಪನ ಹತ್ರ ತರಿಸ್ಕೊಂಡು ತಿನ್ನಡಿ. ಆಕೆ ಸಕ್ಕರೆ ಮುರಿಲಿ. ಏನಮ್ಮ ಲಕ್ಷ್ಮಿ ಹೆಂಗದಿ? ಆರಾಮತೇನ್ರಿ. ಸಿಸ್ಟರ್ ಇವ್ರಿಗೆ ಮೆಡಿಸಿನ್ ಬರ್ದು ಕೊಟ್ಟಿರಿ? ಹಾಂ ಸರ್ ಬರ್ಕೊಟ್ಟಿದ್ದೀನಿ. ಮತ್ತೆ ಇವ್ರದೆಲ್ಲ ಮೆಡಿಸಿನ್ ಕವರ್ ಆಯ್ತಾ? ಆಯಿತು ಸರ್, ಅವ್ರ ಮೆಡಿಸಿನ್ ಎಲ್ಲ ಕವರ್ ಆಗೈತಿ. ಇನ್ನೊಂದು 2 ಇಂಜೆಕ್ಷನ್ ಇದಾವೆ ಅಷ್ಟೇ. ಸರಿ, ಅದನ್ನ ಇವತ್ತು ಹಾಕಿ ಆಮೇಲೆ ಅವ್ರದ್ದು ಅದು ಸ್ಟಿಚಿಂಗ್ ಎಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿರಿ. ಹಾಂ ಆತ್ರಿ ಸರ್. ಡಾಕ್ಟರ್ ಯಾಂತ ಡಿಸ್ಚಾರ್ಜ್ ಮಾಡ್ತೀರಿ? ನಾಳೆ ಮುಂಜಾನೆ 12 ಗಂಟೆಗೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಕೂಸು ತಾಯಿ ಎರಡು ಆರಾಮದಾರ, ತೊಂದರೆ ಇಲ್ಲ. ನೀವು ನಾಳೆಗೆ ಹೋಗ್ಬೋದು. ಅಂದಂಗೆ ನಿಂಗೆ ಮೋಷನ್ ಎಲ್ಲ ಕರೆಕ್ಟಾಗಿ ಪಾಸ್ ಆಗ್ತಿದೇನಮ್ಮ? ಹ್ಞೂ ರೀ ಆಗಾಕತ್ತೈತ್ರಿ. ಸರಿ ಸಿಸ್ಟರ್, ನೀವೊಂಚೂರು ಹೊರಗಿರ್ರಿ. ನಡೀತಮ್ಮ. ಸ್ವಿಚ್ ಎಲ್ಲ ಒಣಗೈತಿ. ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ ಲಕ್ಷ್ಮೀನಿನ. ನಾಳೆ ಹೋಗ್ರಿ. ಆಮೇಲೆ ನಾ ಕೊಟ್ಟಿದ್ದ ಮೆಡಿಸನ್ನ ಮನೆಗೆ ಹೋದ್ಮೇಲೂ ಕರೆಕ್ಟಾಗಿ ತೊಗೋಬೇಕು ಆಯಿತಾ? ಐರನ್ ಕ್ಯಾಲ್ಶಿಯಂ ಗುಳಿಗಿನ ಏನು ಬರೆದು ಕೊಟ್ಟಿನಲ್ಲ ಅದನ್ನು 1 ತಿಂಗಳಾದರೂ ತೊಗೊಳಬೇಕು. ಆಮೇಲೆ ಅದನ್ನು ಸಿಸೇರಿಯನ್ ಆಗಿರೋ ಜಾಗನ ಚೆಂದಾಗಿ ಸೋಪ್ ಹಾಕಿ ತೊಳೆದು ಒಂದು ಮೃದು ಆಗಿರೋ ಕಾಟನ್ ಬಟ್ಟೆನ ಚೆಂದಾಗಿ ಮೆಲ್ಲ ಒರೆಸ್ಕೊಡಿ. ಇನ್ಫೆಕ್ಷನ್ ಆಗದಂಗಿರಂಗೆ ನೋಡ್ಕೊಡ್ರಿ. ಆತ್ರಿ. ಸರಿ. ಮತ್ತು ಆಲೂಗಡ್ಡೆ, ಬದನೆಕಾಯಿ, ಈ ಚಪಾತಿ ಇಂಥವೇನು ತಿನ್ನಬಾರ್ದನ್ರಿ? ಹಾಗೆಲ್ಲ ಏನೂ ಇಲ್ಲ, ಎಲ್ಲ ತಿನ್ಬೋದು ಲಕ್ಷ್ಮಿ. ಎಲ್ಲ ತಿನ್ನು. ಚೆಂದಾಗಿ ನೀರು ಕುಡಿ. ನೀ ಎಷ್ಟು ಚಲೋ ನೀರು ಕುಡಿತಿ ಅಷ್ಟು ಕೂಸಿಗೆ ಹಾಲು ಚಲೋ ಬರ್ತಾವೆ. ದಿನಕ್ಕೆ 6 ಲೀಟ್ರ್ ನೀರು ಕುಡಿಬೇಕು. ಕಾದಾರಿದ ನೀರಾದರೂ ಕುಡಿ, ಇಲ್ಲ ತಣ್ಣ ನೀರಾದರೂ ಕುಡಿ, ನಡಿತೈತಿ. ಒಂದಿಟ್ಟು ಬಿಸಿನೀರು ಕುಡಿದ್ರೆ ಚಲೋ. ಬಿಸಿನೀರು ಕುಡಿ, ನಿನಗೆ ಅನುಕೂಲವಾಗಿದ್ದರೆ ಕುಡಿ, ನಡಿತೈತಿ. ಹಾಂ ರೀ. ನಿನ್ನ ಮಗಳು ಆರಾಮದಾಳ, ಏನೂ ಟೆನ್ಷನ್ ಇಲ್ಲ. ಹ್ಞೂ ರೀ ಸಿಸ್ಟರ್. ಹಾಂ ಬಂದೆ. ಹಿಂಗೆ ಮಲ್ಕೊಳಕ್ಕೆ ಹೋಗ್ಬೇಡ, ಎದ್ದು ಸ್ವಲ್ಪ ಓಡಾಡು. ಎಷ್ಟು ಜಾಸ್ತಿ ಓಡಾಡ್ತಿ ನೋಡು ಅಷ್ಟು ನೀನು ಬೇಗ ಹುಷಾರಾಗ್ತಿ. ಚೆಂದಾಗಿ ಓಡಾಡಬೇಕು. ಮಂಜಪ್ಪ ಏನಕ್ಕ ಏನಾರು ಬೇಕಾಗಿತ್ತನ? ಇಲ್ಪ ತಮ್ಮ ಇದೇನಪ್ಪ ಅಡ್ಕಾಸ್ವಿ ನಮ್ಮದು ಇನ್ನೂ ಸುದ್ದ ಆಗವಲ್ದು. ಹಡದ್ರೂ ಯಾಕೆ ಬುದ್ಧಿನ ಬಿಡ ಒಳಗ್ಯಾಳ. ಏನಾರ ಆಗಲಿ ತಮ್ಮ, ನೀನು ಒಟ್ಟು ಹೊಂದ್ಕೊಂಡು ಹೋಗು. ಇದೇನು ಮಾತು ಹೊಸದನ್ನ ಏನು ತಲೆಗೆ ಹಾಕೊಂಡಿಲ್ಲ. ನೀ ಸುಮ್ಮನಿರು. ಈಗ ಹೋಲಿ ಬಿಡಿ. ನಾಷ್ಟ ಏನು ತೊಗೊಂಬರ್ಲಿ ಹೇಳಿ ಇಬ್ಬರಿಗೂ. ಬಾಕಿ ಏನು ತಿತ್ತಾನಂತ ಹೇಳಲಿಲ್ಲ. ಸುಮ್ಮನೆ ಒಂದಿಟ್ಟು ಇಡ್ಲಿನೂ ಚಾನತ್ ತಂದ್ಬಿಡು. ನನಗೇನು ಬೇಡಪ್ಪ, ನಾನು ಮನೆಗೆ ಹೋಗ್ತಾನೆ ತಮ್ಮ. ನೀನೇ ಇಲ್ಲೊಂದಿಟ್ಟು ಹೊತ್ತಿರು. ನಾನು ಮನೆಗೆ ಹೋಗಿ ಒಟ್ಟಿಂದ ಜಳಕ ಮಾಡಿ ಪೂಜೆ ಮಾಡಿ ಬರ್ತೇನೆ. ಇರ್ಲಿ, ಮನೆಗೆ ಹೋಗೋತಿ. ಮನೆಗೆ ಹೋದ್ಮೇಲೆ ಮತ್ತೆಲ್ಲಿ ನಾಷ್ಟ ಮಾಡ್ಕೋತಿ. ಇಬ್ರಿಗೂ ನಾಷ್ಟ ತರ್ತೀನಿ, ನಾನು ತಿಂದು ತೊಗೊಂಡು ಬರ್ತೀನಿ. ನೀ ತಿಂದು ಚಾ ಕುಡಿದು ಬೇಕಾದ್ರೆ ಮನೆಗೆ ಹೋಗೋತಿ. ಆಯ್ತು, ತಂದು ಹೋಗ್ತಾನೆ ದೌಡ್ದ. ಆತಕ್ಕ
ಇಟ್ಟು ಜವಾಬ್ದಾರಿ ತಗೊಂಡು ಮಾಡ್ತಿರೋ ಹುಡುಗಗ ಇದು ನಮ್ದು ಕಸಬರಿ ಹ್ಯಾಂಗೆ ಮಾಡಾಕತ್ತೈತಿವ. ಮೊದಲಿದ್ದಿದ್ದು ಮಂಜಪ್ಪ ಈಗಿರೋದಕ್ಕೆ ಎಷ್ಟು ಫರಕ್ ಐತಿ. ದವಾಖಾನೆಗೆ ನಾವು ಮಾಡ್ಬೇಕಾಗಿತ್ತು ಅದು ಬಡದಾಡಿ ಮಾಡಾಕತ್ತೈತಿ. ಇವ ನಮ್ಗೆ ಯಾಕಾರ ತಿಳಿವಲ್ದವ. ಮಾದಕ್ಕೆ ಫೋನ್ ಹಚ್ಚಕತ್ತಾಳ. ಹಲೋ ಹೇಳ ಮದಕ. ಹಲೋ ದನಮ್ಮ, ಚಾ ಕುಡಿದೇನ? ಏನ್ ಮಾಡತ್ತಾಳ ನಿನ್ನ ಮೊಮ್ಮಗಳು? ಅದಕ್ಕಿನ್ನ ಚಾ ಕುಡ್ದಿಲ್ಲ, ಈಗ ಮಂಜಪ್ಪ ತರಾಕ್ ಹೋದ್ನ, ಇನ್ನು ಮ್ಯಾಗ ಕುಡಿಬೇಕು. ಮೊಮ್ಮಗಳು ಮಕ್ಕೊಂಡಾಳ ನೋಡು. ನೀ ಏನ್ ಮಾಡತ್ತಿ? ನಿನ್ ಚಾ ಆತನ? ನಾವು ಆಗಲಕ್ಕೆ ಎದ್ವಿ, ಟಂಗಳ ಬಗಲ ಮಾಡಿ ನಾನು ಚಾ ಕುಡಿದ್ನೆ. ಅದಕ್ಕೆ ಮತ್ತೆ ನೆನೆಸ್ಕೊಂಡೆ ಎಂದು ಬರ್ತಾರ ಕೇಳೋಣ, ಇವತ್ತೊಂದಿಟ್ಟು ಊಟನಾರ ಮಾಡಿ ಕಳ್ಸೋಣ ಮಧ್ಯಾಹ್ನಕ್ಕೆ ಅಂತಂದೆ. ಎಂದು ಡಿಚಾರ್ಜ್ ಮಾಡ್ತಾರತ್ತ? ಅದಕ್ಕೆ ನಾ 12ಕ್ಕೆ ಡಿಚಾರ್ಜ್ ಮಾಡ್ತೇನೆ ಅಂದಾರ ನೋಡು. ಹೌದನ, ಚಲೋ ಆತು ಬಿಡು. ಹಂಗಾರ ಇನ್ನೂ ನಾಷ್ಟ ಮಾಡಿಲ್ಲ? ನಾಷ್ಟ ಆಗಿಲ್ಲ ನೋಡು ಮದಕ, ತರಾಕ್ ಹೋಗ್ಯಾನ. ಲಕ್ಷ್ಮೀನ ಆರಾಮದಾಳ ಹಂಗಾರ? ಮದಕ ಲಕ್ಷ್ಮೀನು ಆರಾಮದಾಳ, ಕೂಸು ಆರಾಮೈತಿ. ಆಗಲಕ್ಕೆ ಬಂದು ಡಾಕ್ಟರ್ ಚೆಕ್ ಮಾಡಿ ಹೋದ್ರ ಎಲ್ಲ ಚಲೋ ಐತಿ, ನಾಳೆ ಮುಂಜಾನೆ ಹೋಗುವಂತ್ರಿ ಅಂತಂದ್ರೆ. ಚಲೋ ಆತು ಬಿಡು. ಈಗೇನು ಮನೆಗೆ ಬರ್ತೀಯನ ಜಳಕಕ್ಕೆ? ಅದಕ್ಕೆ ಆಕಿ ಒಟ್ಟು ತಿನ್ನಕ್ಕೆ ಏನಾರ ಕೊಟ್ಟು ಮಂಜಪ್ಪನ ಇಲ್ಲಿ ಬಿಟ್ಟು ನಾನು ಬರ್ತೀನಿ. ನಂದು ಜಳಕಿಲ್ಲ ಏನಿಲ್ಲ, ಅದಕ್ಕೆ ಒಂದಿಟ್ಟು ಜಳಕ ಗಿಳಕ ಮಾಡ್ಕೊಂಡು ಆಕಿಗೆ ಏನಾರ ತಿನ್ನಕ್ಕೆ ಮಾಡ್ಕೊಂಡು ಬರ್ತೀನಿ. ಅದನ್ನ ಹೇಳಕ ಹಚ್ಚಿದೆ. ಬೇಕಾರ ಬಾ, ಬಂದು ಜಳಕ ಗಿಳಕ ಎಲ್ಲ ಮಾಡ್ಕೊ. ಅಡಿಗೆ ಗಿಡಿಗೆ ಏನು ಮಾಡಕ್ ಹೋಗ್ಬೇಡ, ನಾ ಎಲ್ಲ ಬುತ್ತಿ ಮಾಡಿ ಕಟ್ತೇನೆ ಮಧ್ಯಾಹ್ನಕ್ಕೆ. ಬಿಡ ಮದಕ, ಯಾಕೆ ಸುಳ್ಳ ತ್ರಾಸು, ನಾನ ಮಾಡ್ಕೊಂತೀನಿ. ಹೆಚ್ಚಿಂದವ ಯಾಕ ನೀನು ದೂರದವ್ರು ಅನ್ಕೊಳಕತ್ತೀನ ಹೆಂಗ? ಹಂಗೇನಲ್ಲ ಮದಕ, ಶ್ರಾವಣ ಐತಿ, ನಿಮಗೂ ಕೆಲಸ ಇರ್ತಾವು, ಶುಕ್ರವಾರ ಐತಿ, ಹೊತ್ತು ಹೊಂಟ್ರೆ ಅದಕ್ಕೆ ಬೇಡ ಅಂತ ಇರ್ಲಿ. ಅದೇನು ನಾ ಒಂದು 10 ರೊಟ್ಟಿ ಒಂದಿಟ್ಟು ಪಲ್ಯ ಅನ್ನ ಸಾರು ಮಾಡಿ ಕಟ್ಟಕ ಎಂಥದ್ದು ನಮ್ಗೆ ಮಾಡ್ಕೊಂಡಿರ್ತೀವಿ, ಅದ್ರಾಗ ಹೊಟ್ಟೆ ಹಚ್ಚ ಮಾಡ್ಕೊಡ್ತೀವಿ. ಏನು ದೊಡ್ಡ ಆಗೋದು ಏನು? ಶ್ರಾವಣ ಇದ್ರೇನು ರಾತ್ರಿ ಬೆಳ್ತೇನೆ ಅದು ಕುಡಿತೇವೆ. ನಾನು ನನ್ನ ಮಗಳು ಅದೇ ಹೇಳಿ ಎಲ್ಲ ಮಾಡ್ಕೊತಿರ್ತೀವಿ. ಅಂದ್ರೆ ನಾ ಶುಕ್ರವಾರ ಹಂಗಾರೆ ನಾಳೆ ಬರಾಕತ್ತಾಳ ನಿನ್ನ ಮೊಮ್ಮಗಳು ಲಕ್ಷ್ಮಿ ಮನೆಗೆ. ಅದಕ್ಕೆ ಶುಕ್ರವಾರನೇ ಡಿಸ್ಚಾರ್ಜ್ ಮಾಡ್ತೇನೆ ಅಂದ್ರೆ ನನಗೂ ಖುಷಿ ಆಯ್ತು ನೋಡಿ. ನಾಳೆಗೆ ಕರ್ಕೊಂಡ್ ಬಂದ್ಬಿಡ್ತೀವಿ ಮುಂಜಾನೆ. ಈ ವರ್ಷ ನಂದು ಲಕ್ಷ್ಮೀ ಪೂಜೆ ಇಲ್ದಂಗೆ ಆಯ್ತು ನೋಡಿ ಅದಕ್ಕೆ. ಇರ್ಲಿ ಯಾರು ಇನ್ನೂ 2 ಶುಕ್ರವಾರ ಅದಾವು. 4ನೇ ಶುಕ್ರವಾರ 5ನೇ ಶುಕ್ರವಾರ ಮಾಡಿದ್ರು ಬರ್ತೈತೆ ಅಂತ ಮಾಡ್ಬತ್ತೆ. ಅದಕ್ಕೇನಾಕೈತಿ? ಈಗ ಮತ್ತೆ ಮನೆಗೆ ಬಂದ್ಮ್ಯಾಗ 13 ದಿವಸ ಒಂದು ಮಾಡೋದೈತಲ್ಲ, ಅದಕ್ಕೆ ಅದೊಂದು ಮಾಡ್ಬೇಕು. ಮತ್ತೆ ಮಾಡೋದವ, ಶ್ರಾವಣ ಇದ್ರೇನು ಕಾರ್ತಿಕ್ ಇದ್ರೇನು ಮಾಡೋದ ಅಲ್ಲ. ಮಾಡೋದ್ರಾಗ ಏನು ಲಕ್ಷ್ಮೀ ಪೂಜೆ ಅಂದ್ರೆ ಏನು ಧೂಮ್ ಧಾಮ್ ಮಾಡಕ್ಕೆ ಹೋಗ್ಬೇಡ. ವರ್ಷದಂದ ಒಂದೀಟ ಅಲ್ಲೇ ಜಗ್ಲಿ ಮ್ಯಾಗ ಚರ್ಗಿ ತುಂಬಿಟ್ಟು ಒಂದು ಜಂಪರ್ ಪೀಸ್ ಏರಿಸಿ ಮಾಡಿ ಮುಗಿಸು ಸಿಂಪಲ್ ಆಗಿ. ಮತ್ತು ಮುಂದಿನ ವರ್ಷ ನಿನ್ನ ಮೊಮ್ಮಗಳು ಎದ್ದು ಅಡ್ಡಾಡಂಗಾಗಿರ್ತಾಳೆ. ನಿನ್ನ ಮೊಮ್ಮಗಳು ಕರ್ಕೊಂಡು ವರಮಹಾಲಕ್ಷ್ಮಿ ಹಬ್ಬ ಮಾಡುವತ್ತಿ. ಹೌದು ನೋಡು ಅದಕ್ಕೆ ಮುಂದಿನ ವರ್ಷ ಈ ದಿನಕ್ಕೆ ನನ್ನ ಮೊಮ್ಮಗಳು ನಡೀತಿರ್ತಾಳೆ ನೋಡು, ಪಸಂದ್ ಮಾತಾಡ್ತಿರ್ತಾಳೆ. ಮತ್ತೆ ಹೆಣ್ಣು ಹುಡುಗಿಯರು ದೌಡ ಬೆಳೆದ್ ಬಿಡ್ತಾವ, ದೌಡ ಮಾತು ಕಲಿತು ಬಿಡ್ತಾವ ನೋಡ್ದ ನಮ್ಮ. ಹೌದವಾ. ಆತ್ ತಗೋ ಹಂಗಾರ ಬಾ, ನಾನು ಬುತ್ತಿ ಮಾಡಿ ಇಟ್ಕೊಂಡಿರ್ತೀನಿ, ನಿನ್ ಜೋಡಿನ ಬರ್ತೇನೆ. ನಾನು ಮೊನ್ನೆ ಕೂಸಿನ ಚಂದ ನೋಡೋದಾಗ್ಲಿಲ್ಲವಾ, ಗಡಬಡ ಆಗ್ಬಿಡ್ತೇವೆ. ಮಂದಿ ಎಲ್ಲ ಸೇರಿಬಿಟ್ರು. ಆ ಡಾಕ್ಟರ್ ಒಂದೊಳಗೆ ನಿಂದ್ರಬೇಡ್ರಿ ಅನ್ನಕತ್ರು. ನನಗೂ ಕೂಸಿನ ನೋಡ್ದಂಗೆ ಆಗಲಿಲ್ಲ. ನಿನ್ ಜೋಡಿ ನಾನು ಬರ್ತೇನೆ ತಗೋ. ದೌಡ್ ಬಾ ಹಂಗಾರ. ಆತೇಳ ಮದಕ, ಸುಳ ನಿನಗೆ ತ್ರಾಸ ಆಕತ್ತೇನವ? ಏನು ತ್ರಾಸ ಏನಿಲ್ಲ, ಹಂಗೇನು ಅನ್ಕೋಬೇಡ. ನಿಮಗೆ ನಾವು ನಮಗೆ ನೀವು ಆಗೋದ. ಇದೇನು ತ್ರಾಸ ಅನ್ಕೊಳಕ್ರೆ ಏನೈತಿ? ಏನು ಸತ್ತ ಕಟ್ಕೊಂಡು ಹೋಗೋದೈತಿ? ಇವ ಮದಕ, ನೀನು ನನಗೆ ರಗಡ್ ಮಾಡ್ತೀವ, ನಾ ಯಾವ ನಿನಗೆ ಮಾಡಿ ತಿರ್ಸ್ಕೊಳ್ಳಿ? ತಿರ್ಸ್ಕೊಂತೀವ? ನನ್ನ ಮಗಳು ಹಡಿತಾಳ ಮುಂದೆ. ಈಗ ಈ ವರ್ಷ ಲಗ್ನ ಮಾಡಿದೆ ಕಾರ್ತಿಕ್ ಮಾಸಕ್ಕಂದ್ರೆ ಮತ್ತು ಮುಂದೆ ನಾನು ಕಾರ್ತಿಕ್ ಮಾಸ ನಟತಿಗೆ ನನ್ನ ಮಗಳು ಹಡ್ದ ಬಿಡ್ತಾಳು. ನೀನು ಬಂದು ನನಗೆ ಹೊಳಿ ಮಾಡಿ ಮುಯ್ ತೀರ್ಸಾವಂತಿ. ಯಾಕೆ ಇಟ್ಕೋತಿ? ಹೌದಲ್ಲ? ಹೆಂಗಂತೀಯ ಮದಕ? ಮತ್ತೆ ನಾವು ಮಾಡಿದ್ದನ್ನು ಹೊಳಿ ಮಾಡಬೇಕತ್ತಂದು ನೀನು ಇಂತ ಬಿಟ್ಟಿಯಲ್ಲ, ಅದಕ್ಕೆ ಮಾಡಿ ತೀರೇ ಬಿಡು ಅಂತ ಅನ್ನಕತ್ತೀನಿ ನಾನು. ಹಂಗಲ್ಲ ಮದಕ, ಅಲ್ಲಿ ಇದೊಂದ ಅಂತಲ್ಲ ರಗಡ್ ಮಾಡಿ ಅಂತಂದು ಹಿಂಗ ಬಿಡು. ಮಾಡಿ ಅಂತಂದು ಏನು ಮಾಡಿ ನೀ ಹತ್ತದು ಬಿಡು. ಏನು ಸತ್ತಾಗ ತೊಗೊಂಡು ಹೋಗೋದೈತಿ? ಇದ್ದಾಗ ಒಬ್ಬರಿಗಾಗಿ ಹೌದು ಅಲ್ಲ ಅನಿಸ್ಕೊಂಡು ಹೋಗೋದ. ಏನು ಸತ್ತಾಗ ಹಿಂದೆ ಬರೋದೈತಿ? ಹೌದು ಅಲ್ಲ ಇದ್ದಾಗ ಅದು ಮಾಡಿದ್ರಂತ ನಾವು ಹೋದ್ಮ್ಯಾಗ ನೆನೆಸ್ಕೋತಾರ ನೋಡು. ಅದ್ರಗಿನ ಇನ್ನೇನೈತಿ? ಬಿಡು, ಅದನ್ನ ಹೊಳ ಮಳ ಅನ್ನಕ್ಕೆ ಹೋಗ್ಬೇಡ. ಹಂಗಾರೆ ವೀರೇಶ್ ಬರ್ತಾನ ನಿನ್ನ ಕರ್ಕೊಂಬರಕ್ಕೆ? ಅದಕ್ಕೆ ವೀರೇಶಗೆ ಫೋನ್ ಹಚ್ಚಿ ಹೇಳ್ತೀನಿ ಗಾಡಿ ತುಂಬ ಅಂತಂದು ಅವ್ನ ಗಾಡಿ ಮ್ಯಾಗ ಬಂದ್ಬಿಡ್ತೀನಿ. ಹೊಳ್ಳಿ ಅವನ ಗಾಡಿ ಮ್ಯಾಗ ಬಂದ್ಬಿಡೋನು. ಆತೇಳ ದೌಡ್ ಬಾರ ಹಂಗಾರ. ನಾನು ಒಟ್ಟು ಜಳಕಕ್ಕೆ ಹೋಗ್ತಾನೆ, ಜಳಕ ಮಾಡಿ ಪೂಜೆ ಮಾಡಿ ರೊಟ್ಟಿಗೆ ಹಂಚೆ ಇಟ್ಬಿಡ್ತೀನಿ. ಆಕಿ ನಮ್ಮ ಅಪ್ಸರ ಮ್ಯಾಗಿನ ಅಡ್ಗೆ ಮಾಡಕ್ಕೆ ಹೇಳೇನೆ, ಮಾಡಕತ್ತಾಳ. ಒಂದು 10-15 ರೊಟ್ಟಿ ಕಟ್ಕೊಂಡ್ಬಿಡ್ತೀನಿ ತೋ. ಆತೇಳ ಮದಕ್ಕೆ ಇಡ್ಲ. ಅವಂಗೊಬ್ಬಕಿನ ಬಿಟ್ಟು ಬಂದಲ್ಲಿ ಲಕ್ಷ್ಮೀನ. ಅದಕ್ಕೆ ಇಲ್ಲ ಮದಕ್ಕೆ. ಆತಾತು ಹೋಗು. ಏನಾರ ನೀನು ತಿನ್ನು, ಹುಡುಗಿಗೆ ಒಟ್ಟು ಏನಾರ ತಿನ್ನಿಸು. ಇಡ್ಲ ಹಂಗಾರ. ಅದಕ್ಕೆ ಏ ತಂಗಿ ಅಪ್ಸರ. ವಾವ್, ಏನ್ ಬೇ? ತಂಗಿ ಮ್ಯಾಗಿನ ಅಡಿಗೆ ತಗೊಡು ಮಾಡಿಬಿಡು. ಹೊಡೆದ ಹಾಕನಿ ಬುತ್ತಿ ತೊಗೊಂಡು ಹೋಗೋದೈತಿ. ನಾ ಜಳಕ ಮಾಡಿ ಬಂದು ರೊಟ್ಟಿಗೆ ಹಂಚಿಡ್ತೇನೆ. ಹಂಗೆ ನಾಷ್ಟಾಕ್ ಒಂದಿಟ್ಟು ಉಪ್ಪಿಟ್ಟು ಮಾಡಿಬಿಡು ದೌಡ್. ಬೇರೆ ಇನ್ನೇನು ಮಾಡ್ಕೊಂಡು ಕುಂದಿರ್ತಿ. ಆತೇಳ ಮಾಡ್ತೇವೆ. ಯಾಕ ರೇಖಾ ಫೋನ್ ಹಚ್ಚಾಳ? ಮಿಸ್ ಕಾಲ್ ಆಗೈತಿ ನೋಡೇ ಇಲ್ಲ ತಂಗಿ.
ಯಾವಾಗ ಹಚ್ಚಾಳ ಏನವ ಕೇಳಿಸೇ ಇಲ್ಲ. ನಿನ್ನ ಫೋನ್ ಇದ್ಕಿದ್ದಂಗೆ ಸೈಲೆಂಟ್ ಆಕತಿ, ಇದ್ದಕ್ಕಿದ್ದಂಗೆ ಬಡ್ಕೊತೈತಿ. ಒಳ್ಳೆ ಹಚ್ಚಿ ಕೇಳು ಏನಂತಂದ್ರೆ. ಈಗೇನು ಬ್ಯಾಡ ತಂಗಿ, ಕೆಲಸ ಅದಾವು. ಕೆಲಸ ಮುಗಿಲಿ ಒಂದಿಟ್ಟು ದವಾಖಾನಿಗೆ ಹೋಗಿ ಬಂದು ಇಕ್ಕಟ್ಟು ಸಮಾಧಾನದಾಗ ಹಚ್ತೀನಿ. ಎದಕ್ಕೆ ಹಚ್ಚಿದ್ಲ ಏನ ಹಂಗೇನಾರು ನಿನಗೆ ಹಚ್ಚಿದ್ರೆ ನೋಡಿದ್ದಿಲ್ಲಂತ ಇಕ್ಕಟ್ಟು ಹಚ್ತೇನೆ ಅಂದಾರ ಅಂತ ಹೇಳಿ. ನಂಗೆ ಏನಾರು ಹಚ್ಚಿದ್ರೆ ಹೇಳ್ತೇನೆ. ಆತಾತ ಪಟ್ಟನ್ ನಿಮ್ಮ ಅಪ್ಪಿಗೆ ಮತ್ತೆ ನಾಷ್ಟಕ್ಕೆ ಬರ್ತಾನೆ. ಪಟ್ ಒಂದಿಟ್ಟು ಚಾ ಮಾಡಿ ನಾಷ್ಟ ಮಾಡಿಬಿಡು. ಒಂದಿಟ್ಟು ಮ್ಯಾಗಿನ ಅಡುಗೆ ಮಾಡಿ ನಾವು ಜಳಕ ಮಾಡಿ ಬಂದು ಪೂಜೆ ಮಾಡ್ತೀನಿ. ಆಮೇಲೆ ಬಂದು ರೊಟ್ಟಿ ಮಾಡ್ತೀನಿ. ಅನ್ಕೋತ ಇಲ್ಲೇ ನಿಂತು ಒಂದು ತಾಸಾತು ಹೋಗು.